Hello future engineers, welcome to the new video. ಈ ವಿಡಿಯೋ ಟೈಟಲ್ ನೋಡ್ತಾ ಇದ್ರೆ ನಿಮಗೆ ಇ ಸಿ ಇ ವರ್ಸಸ್ ಸಿ ಎಸ್ ಸಿ ಅಂತ ಕಾಣ್ತಿದೆ. ಯಾಕೆ ಅಂದರೆ ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇನ್ನೇನು ಆಪ್ಷನ್ ಎಂಟ್ರಿನೂ ಮುಗಿತಾ ಬರುತ್ತೆ. ಈಗಲಾದರೂ ನಿಮಗೆ ಕ್ಲಾರಿಟಿ ಸಿಗಬೇಕಾಗತ್ತೆ. ನಿಮಗೆ ಕಂಪ್ಯೂಟರ್ ಸೈನ್ಸ್ ಬೇಕಾ, ಇ ಸಿ ಇ ಬೇಕಾ? ಎಲ್ಲರೂ ಜನ ಎಲ್ಲ ಸಿ ಎಸ್ ಸಿ ಆ್ಯಂಡ್ ಅಲೈಡ್ ಬ್ರಾಂಚಸ್ ಹೋಗ್ತಾ ಇದ್ದಾರೆ, ಅಲ್ಲೇ ಹೋಗಬೇಕಾ? ಇಲ್ಲ ಅಂದ್ರೆ ನನ್ನ ಇಂಟ್ರೆಸ್ಟ್ ಏನಾದರೂ ಎಲೆಕ್ಟ್ರಾನಿಕ್ಸಲ್ಲಿ, ಎಲೆಕ್ಟ್ರಿಕಲಲ್ಲಿ, ಮೆಕ್ಯಾನಿಕಲಲ್ಲಿ, ಸಿವಿಲಲ್ಲಿ ಇದೆಯಾ ಅಂತ ನಿಮ್ಮ ಇಂಟ್ರೆಸ್ಟ್ ಚೆಕ್ ಮಾಡಬೇಕಾಗುತ್ತೆ. ಇಂಟ್ರೆಸ್ಟ್ ಅಂದರೆ ಸುಮ್ಮನೆ ಅಲ್ಲಿ ಇಲ್ಲಿ ನೋಡಿ ಯಾರೋ ಹೇಳಿದ್ದು ಕೇಳಿದ್ದಲ್ಲ. ಇಷ್ಟು ದಿನ ಸೆಕೆಂಡ್ ಪಿ ಯು ಎಕ್ಸಾಮ್ ಆಯಿತು, ಸಿ ಇ ಟಿ ಆಯಿತು, ಅದಾದ ಮೇಲೆ ನೀವು ಏನೇನು ಆರ್ ಎನ್ ಡಿ ಮಾಡಿದ್ದೀರಾ, ಏನೇನು ರಿಸರ್ಚ್ ಮಾಡಿದ್ದೀರಾ, ಏನೇನು ತಿಳ್ಕೊಳ್ಳೋಕೆ ಟ್ರೈ ಮಾಡಿದ್ದೀರಾ ಅಂತ. ಸುಮ್ಮನೆ ಕಂಪ್ಯೂಟರ್ ಸೈನ್ಸ್ ಇಂಟ್ರೆಸ್ಟು, ಎ ಆ್ಯಂಡ್ ಎಮ್ ಎಲ್ ಇಂಟ್ರೆಸ್ಟು, ಡೇಟಾ ಸೈನ್ಸ್ ಇಂಟ್ರೆಸ್ಟು, ಇ ಸಿ ಇಂಟ್ರೆಸ್ಟು, ವಿ ಎಲ್ ಎಸ್ ಇಂಟ್ರೆಸ್ಟ್ ಅಂತಲ್ಲ. ಇಷ್ಟು ದಿನ ಇದ್ರಲ್ವ, ಏನು ಮಾಡಿದ್ದೀರಾ ಅಂತ. ಸೊ ಆಗ ಏನಾದರೂ ನೀವು ಸ್ವಲ್ಪ ಸರ್ವೆ ಮಾಡಿದ್ದರೆ ಮೋಟಿವೇಟ್ ಆಗ್ತಿದ್ರಿ, ನನಗಿಂಥ ಬ್ರಾಂಚ್ ಬೇಕು, ಇಂಥದ್ದು ಬೇಕು ಅಂತ. ಈಗೇನು ಮಾಡ್ತಿದ್ದೀರಾ ನೀವು ಅಂದರೆ, ಯಾವುದೋ ಒಂದು ಎಕ್ಸ್ ಕಾಲೇಜಲ್ಲಿ ಇ ಸಿ ಬೆಟರಾ ಸರ್, ವೈ ಕಾಲೇಜಲ್ಲಿ ಸಿ ಎಸ್ ಬೆಟರಾ ಸರ್ ಅಂತ. ಫಸ್ಟು ನಾವು ಕಂಡುಹಿಡ್ಕೋಬೇಕಾದ್ರು ನಾನು ಯಾವುದಕ್ಕೆ ಬೆಟರು, ನಿಮ್ಗೆ ಯಾವ್ದು ಬೆಟರ್ ಬ್ರಾಂಚ್ ಅನಿಸ್ತಾ ಇದೆ ಅಂತ. ಸೊ ನಿಮ್ಗೆ ಯಾವ್ದು ಸೂಟಬಲ್ಲು ಅಂತ. ಏಕೆಂದರೆ ಕಂಪ್ಯೂಟರ್ ಸೈನ್ಸ್ ಬೇಕಾಗಿರೋ ಸ್ಕಿಲ್ಸೇ ಬೇರೆ, ಎಲೆಕ್ಟ್ರಾನಿಕ್ಸ್ ಬೇಕಾಗಿರೋ ಸ್ಕಿಲ್ಲೇ ಬೇರೆ. ಎಲೆಕ್ಟ್ರಾನಿಕ್ಸ್ ಆದರೆ ಅನಾಲಿಟಿಕಲ್ ಸ್ಕಿಲ್ಸ್ ಬೇಕು, ಅನಲೈಸ್ ಮಾಡಬೇಕು ನೀವು ಸರ್ಕ್ಯೂಟ್ಸ್ ಎಲ್ಲ. ಕಂಪ್ಯೂಟರ್ ಸೈನ್ಸ್ಗಾದರೆ ಲಾಜಿಕಲ್ ಸ್ಕಿಲ್ಸ್ ಬೇಕು, ಯೂಸಿಂಗ್ ಲಾಜಿಕ್ ಯು ವಿಲ್ ರೈಟ್ ಸಮ್ ಪ್ರೋಗ್ರಾಮ್ಸ್, ಕೋಡಿಂಗ್ ಸ್ಕಿಲ್ಸ್ ಇರಬೇಕಾಗತ್ತೆ. ಹಾಗಾಗಿ ನಿಮ್ಗೆ ಏನು ಸ್ಕಿಲ್ ಇದೆ ಅಂತ ನೀವು ತಿಳ್ಕೊಬೇಕಾಗಿತ್ತು, ಅನಲೈಸ್ ಮಾಡಬೇಕಾಯ್ತು. ವಾಟ್ ಈಸ್ ಯುವರ್ ಸ್ಟ್ರೆಂತ್, ವಾಟ್ ಈಸ್ ಯುವರ್ ವೀಕ್ನೆಸ್, ಸ್ವಾಟ್ ಅನಾಲಿಸಿಸ್ ಅಂತೀವಿ. ಸ್ಟ್ರೆಂತು, ವೀಕ್ನೆಸ್ಸು, ಆಪರ್ಚುನಿಟೀಸು, ಥ್ರೆಟ್ಸ್. ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಏನು, ನಿಮ್ಗೆ ಎಲ್ಲೆಲ್ಲ ಆಪರ್ಚುನಿಟಿ ಇದೆ, ನಿಮಗೆ ಥ್ರೆಟ್ ಏನಿದೆ, ಇದನ್ನು ನೀವೇ ಒಂದು ಅನಲೈಸ್ ಮಾಡಬೇಕಾಗಿತ್ತು. 2-3 ತಿಂಗಳು ಟೈಮ್ ಇತ್ತು ನಿಮಗೆ. ಈಗಲೂ ಕಾಲ ಮಿಂಚಿಲ್ಲ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ ಮಾಡ್ದ, ನಿಮ್ಮ ಕಸಿನ್ ಮಾಡ್ದ, ಇನ್ಯಾರೋ ಹೇಳಿದ್ರು ಅಂತೆಲ್ಲ ನೀವೇ ಅನಲೈಸ್ ಮಾಡ್ಕೊಳ್ಳಿ. ವೇರ್ ಯು ಫಿಟ್. ಯಾಕೆಂದ್ರೆ ನನ್ನನ್ನು ಕೇಳಿದ್ರೆ ನಾನೇ ಹೇಳೋಕ್ಕಾಗಲ್ಲ ವೇರ್ ಯು ಫಿಟ್ ಅಂತ. ನಿಮಗೆ ಗೊತ್ತಿರಬೇಕು. ನಿಮಗೆ ಫಿಸಿಕ್ಸಲ್ಲಿ ಸ್ಟ್ರಾಂಗ್ ಇದ್ದೀರಾ, ಮ್ಯಾಥ್ಸಲ್ಲಿ ಸ್ಟ್ರಾಂಗ್ ಇದ್ದೀರಾ, ಕೆಮಿಸ್ಟ್ರಿಯಲ್ಲಿ ಸ್ಟ್ರಾಂಗ್ ಇದ್ದೀರಾ, ಕೋಡಿಂಗಲ್ಲಿ ಸ್ಟ್ರಾಂಗ್ ಇದ್ದೀರಾ, ಅನಾಲಿಟಿಕಲ್ ಸ್ಕಿಲ್ಸಲ್ಲಿ ಸ್ಟ್ರಾಂಗ್ ಇದ್ದೀರಾ ಅಂತ. ಎಲ್ಲರೂ ಹೋಗ್ತಿದ್ದಾರೆ ಕಂಪ್ಯೂಟರ್ ಸೈನ್ಸ್ಗೆ, ನಾನು ಅಲ್ಲೇ ಹೋಗ್ತೀನಿ ಅಂದರೆ ಅದು ನಿಮ್ಮ ಇಷ್ಟ. ಇಲ್ಲ ಸರ್ ನಾನು ಕೋರ್ ಇಂಜಿನಿಯರಿಂಗು, ಕೋರ್ ಎಲೆಕ್ಟ್ರಾನಿಕ್ಸಲ್ಲಿ ಹೋಗ್ತೀನಿ, ನನಗೆ ಅಲ್ಲಿ ತುಂಬ ಆಪರ್ಚುನಿಟೀಸ್ ಇದೆ ಅಂದರೆ ಅದು ನಿಮ್ಮ ಇಷ್ಟ. ಅದಕ್ಕಿಂತ ಮೊದಲು ನಿಮಗೆ ಕ್ಲಾರಿಟಿ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಎಲೆಕ್ಟ್ರಾನಿಕ್ಸ್ ಅಂತಿದೆ, ಟೆಲಿಕಮ್ಯುನಿಕೇಷನ್ ಅಂತಿದೆ, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಅಂತಿದೆ, ಇನ್ಸ್ಟ್ರುಮೆಂಟೇಷನ್ ಅಂತಿದೆ. ಇದೆಲ್ಲ ಆಲ್ಮೋಸ್ಟ್ ಸೇಮ್ ಬ್ರಾಂಚಸ್. ಕೋರ್ ಎಲೆಕ್ಟ್ರಾನಿಕ್ಸ್ ಒಂದು 2-3 ಸಬ್ಜೆಕ್ಟ್ಸ್ ಚೇಂಜ್ ಆಗಿರುತ್ತೆ ಅಷ್ಟೇ. ಆ ಸಬ್ಜೆಕ್ಟ್ನು ನೀವು ಎಲೆಕ್ಟಿವ್ ಸಬ್ಜೆಕ್ಟಲ್ಲಿ, ಪ್ರೊಫೆಷನಲ್ ಎಲೆಕ್ಟಿವಲ್ಲಿ ತೊಗೊಂಡ್ರೆ ಆಲ್ಮೋಸ್ಟ್ ಸೇಮ್ ಆಗುತ್ತೆ. ಇನ್ನು ಉಳಿದಂತೆ ಕಂಪ್ಯೂಟರ್ ಸೈನ್ಸು, ಐ ಎಸ್ಸು, ಎ ಆ್ಯಂಡ್ ಎಮ್ ಎಲ್ಲು, ಡೇಟಾ ಸೈನ್ಸು, ಸೈಬರ್ ಸೆಕ್ಯೂರಿಟಿ, ಐ ಒ ಟಿ, ಇನ್ನೂ ಏನೇನೋ ಬ್ರಾಂಚ್ ಇದೆಯಲ್ಲ ಅದೆಲ್ಲ ಒಂದೇ, ಕಂಪ್ಯೂಟರ್ ಸೈನ್ಸ್ ಅಷ್ಟೇ. ಆ ಕಂಪ್ಯೂಟರ್ ಸೈನ್ಸಲ್ಲೇ 1-2 ಎಕ್ಸ್ಟ್ರಾ ಸಬ್ಜೆಕ್ಟ್ ಓದಿರ್ತೀರ ಅಷ್ಟೇ. 1-2 ಸಬ್ಜೆಕ್ಟ್ ಡ್ರಾಪ್ ಮಾಡಿರ್ತೀರ, ಇನ್ನೊಂದೆರಡು ಎಕ್ಸ್ಟ್ರಾ ಸಬ್ಜೆಕ್ಟ್ ಓದಿರ್ತೀರ. ಈಗ ಎ ಆ್ಯಂಡ್ ಎಮ್ ಎಲ್ ಅಂತಿದೆ. ಎ ಆ್ಯಂಡ್ ಎಮ್ ಎಲ್ ಎಲ್ಲ ಬ್ರಾಂಚವರು ಓದ್ತಾರೆ. ಎ ಆ್ಯಂಡ್ ಎಮ್ ಎಲ್ಲು, ಮೆಕ್ಯಾನಿಕಲ್ಲು, ಎಲೆಕ್ಟ್ರಿಕಲ್ಲು, ಎಲೆಕ್ಟ್ರಾನಿಕ್ಸ್ ಎಲ್ಲ ಬ್ರಾಂಚಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಡೇಟಾ ಸೈನ್ಸ್ ಬೇಕಾ, ಬೇರೆ ಬ್ರಾಂಚವರು ಓಪನ್ ಎಲೆಕ್ಟಿವಲ್ಲಿ ತಗೋಬಹುದು. ಆಮೇಲೆ ಇದೊಂದು ಇಲ್ಯೂಷನ್ ಬಿಟ್ಬಿಡಿ. ಎಲೆಕ್ಟ್ರಾನಿಕ್ಸ್ ಓದಿದ್ರೆ ನಾನು ಎಲೆಕ್ಟ್ರಾನಿಕ್ಸ್ ಜಾಬಲ್ಲೇ ಹೋಗ್ತೀನಿ, ಕಂಪ್ಯೂಟರ್ ಸೈನ್ಸಲ್ಲಿ ಆದರೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತೀನಿ, ಮೆಕ್ಯಾನಿಕಲ್ ಆದರೆ ನಾನು ಪೀಣ್ಯ ಫ್ಯಾಕ್ಟ್ರಿಯಲ್ಲೇ ಹೋಗಬೇಕು, ಸಿವಿಲ್ ಆದರೆ ನಾನು ಮನೆ ಕಟ್ಟೋ ಮೇಸ್ತ್ರಿ ಆಗ್ತೀನಿ. ಈ ಥರದ್ದು ಇಲ್ಯೂಷನ್ ಎಲ್ಲ ಬಿಟ್ಬಿಡಿ. ನೀವು ಸಿವಿಲ್ ಓದಿದ್ರು ಯು ಕ್ಯಾನ್ ಬಿಕಮ್ ಸಾಫ್ಟ್ವೇರ್ ಇಂಜಿನಿಯರ್. ಯಾಕೆಂದರೆ ಕೋಡಿಂಗ್ ಸಬ್ಜೆಕ್ಟ್ಸ್ ನಿಮಗೆ ರೈಟ್ ಫ್ರಮ್ ಫಸ್ಟ್ ಸೆಮಿಸ್ಟ್ರಿಂದನೇ ಇರುತ್ತೆ. ಸಿ++, ಪೈಥಾನು ಫಸ್ಟ್ ಸೆಮ್ಮಿಂದನೇ. ಇದರ ಮೆಕ್ಯಾನಿಕಲ್ಲು, ಸಿವಿಲ್ಲು ಯಾರಾದರೂ ಸರಿ. ಇಲ್ವಾ ಸಿವಿಲ್ ಮೆಕ್ಯಾನಿಕಲ್ ಮೈನರ್ ಡಿಗ್ರಿ ಅಂತ ನೀವು ಬೇಕಾದ್ರೆ ಕಂಪ್ಯೂಟರ್ ಸೈನ್ಸ್ನು ಬೇಕಾದ್ರೆ ತಗೋಬಹುದು. ಬಿ ಇ ಆನರ್ಸ್ ಅಂತಿದೆ, 160 ಕ್ರೆಡಿಟ್ಸ್ ನಿಮಗೆ ಇಂಜಿನಿಯರಿಂಗ್. ಇನ್ನೊಂದು 20 ಕ್ರೆಡಿಟ್ಸ್ ಎಕ್ಸ್ಟ್ರಾ ನೀವು ಮಾಡಿಕೊಂಡ್ರೆ ಬಿ ಇ ಆನರ್ಸ್ ಅಂತ ಕೊಡ್ತಾರೆ. ಸೊ ದೇರ್ ಆರ್ ಲಾಟ್ ಆಫ್ ಆಪರ್ಚುನಿಟೀಸ್. ಒಂದು ಆರ್ಗನೈಸೇಷನ್ ಆಗಲಿ, ಒಂದು ಕಾಲೇಜ್ ಆಗಲಿ, ಒಂದು ಯೂನಿವರ್ಸಿಟಿ ಆಗಲಿ, ಒಂದು ಗೌರ್ಮೆಂಟ್ ಆಗಲಿ, ಯಾವತ್ತೂ ಅದರ ಪ್ರಜೆಗಳಿಗೆ ತೊಂದರೆ ಮಾಡಬೇಕು ಅಂತ ಮಾಡೋದಿಲ್ಲ. ಸ್ಟೂಡೆಂಟ್ಸ್ ಒಳ್ಳೇದಾಗಲಿ ಅಂತ ಎಲ್ಲ ಥರನೂ ಇಟ್ಟಿದ್ದಾರೆ. ಅದನ್ನು ನೀವು ಎಕ್ಸ್ಪ್ಲೋರ್ ಮಾಡಬೇಕು. ಮತ್ತು ಎಲೆಕ್ಟ್ರಾನಿಕ್ಸಲ್ಲಿ ಸಾಫ್ಟ್ವೇರು ಇದೆ, ಪ್ರೋಗ್ರಾಮಿಂಗು ಇದೆ, ಕಂಪ್ಯೂಟರ್ ಯೂಸ್ ಮಾಡ್ಕೊಂಡು ಮಾಡೋವಂಥ ಕೆಲಸಗಳು ಇವೆ. ಮೆಕ್ಯಾನಿಕಲಲ್ಲೂ ಅಷ್ಟೇ, ಮೆಕ್ಯಾನಿಕಲ್ ಸಂಬಂಧಪಟ್ಟಂಥ ಸಾಫ್ಟ್ವೇರ್ಸೇ ಇದೆ. ಸಿವಿಲಲ್ಲೂ ಎಷ್ಟೊಂದು ಜನ ನೋಡಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಡಿಸೈನು, ಡ್ರಾಯಿಂಗು ಮಾಡ್ತಾ ಇರ್ತಾರೆ. ಒಂದು ಬಿಲ್ಡಿಂಗ್ ಪ್ಲ್ಯಾನ್ ಮಾಡಬೇಕು, ಅದೆಷ್ಟು ಲೋಡ್ ತಡ್ಕೊಳ್ಳುತ್ತೆ, ಕಾಲಮ್ಮು, ಬೀಮು ಎಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಅವ್ರಿಗೂ ಕಂಪ್ಯೂಟರ್ ಬೇಕು, ಅವ್ರಿಗೂ ಕೋಡಿಂಗ್ ಸ್ಕಿಲ್ಸ್ ಬೇಕು. ಬರೀ ಕಂಪ್ಯೂಟರ್ ಸೈನ್ಸ್ ಅವರೇ ಬರೀ ಕೋಡ್ ಮಾಡ್ತಾರೆ ಅಂತ ಅಲ್ಲ. ಸೊ ನೀವೇನಾದ್ರೂ ಇಂಜಿನಿಯರಿಂಗ್ ಹೋಗ್ತಾ ಇದ್ರೆ ಸಿವಿಲ್ಲು, ಮೆಕ್ಯಾನಿಕಲ್ಲು, ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಿಕಲ್ ಎಲ್ಲದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಯಾಕೆಂದರೆ ಕೆಲಸ ಮಾಡೋ ಕಡೆ ಬರೀ ಒಂದೇ ಥರ ಟೈಪ್ ಆಫ್ ಇಂಜಿನಿಯರ್ಸ್ ಇರಲ್ಲ, ಎಲ್ಲ ಥರನೂ ಇರ್ತಾರೆ. ಆಮೇಲೆ ಕಸ್ಟಮರ್ಸು, ನಿಮ್ಮ ಕ್ಲೈಂಟ್ಸು ಬೇರೆ 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 ಫೀಲ್ಡಿಂದ ಬಂದಿರ್ತಾರೆ. ಅವ್ರು ಹೇಳೋದು ನಿಮ್ಗೆ ಅರ್ಥ ಆಗಬೇಕಾಗತ್ತೆ. ಸೊ ನಿಮ್ಮ ಬ್ರೈನು, ಮೈಂಡು ಓಪನ್ ಮಾಡಿಟ್ಕೊಳ್ಳಿ, ಎಲ್ಲನೂ ನೀವು ಕಲಿಬೇಕು.
ಸೊ ಇಲ್ಲಿ ಈಗ ಇ ಸಿ ಇ ವರ್ಸಸ್ ಸಿ ಎಸ್ ಸಿ ಅಂತ ನೋಡೋಣ, ವಿಚ್ ಇಸ್ ಬೆಟರ್ ಹಾಗೆ ಹೀಗೆ ಅಂತ ಏನೇನೋ ಕೇಳ್ತಿರ್ತೀರಾ. ನಥಿಂಗ್ ಇಸ್ ಬೆಟರ್, ಯು ಶುಡ್ ಬಿಕಮ್ ಬೆಟರ್ ಫಾರ್ ದಟ್ ಬ್ರಾಂಚ್. ಎಲ್ಲ ಒಳ್ಳೆ ಇದೆ. ವಾಟ್ ಶುಡ್ ಐ ಚೂಸ್ ಬಿಟ್ವೀನ್ ಸಿ ಎಸ್ ಸಿ ಅಂಡ್ ಇ ಎಸ್ ಸಿ? ನನ್ನನ್ನು ಕೇಳಿದ್ರೆ, ನಾನು ಬೀಯಿಂಗ್ ಎಲೆಕ್ಟ್ರಾನಿಕ್ಸ್ ಪ್ರೊಫೆಸರ್ ಫ್ರಮ್ ಪಾಸ್ಟ್ 30 years, ಆಲ್ವೇಸ್ ಐ ಪ್ರಿಫರ್ ಇ ಸಿ. ಬೇರೆ ಯಾವುದೋ ಇಂಜಿನಿಯರ್ ಬಂದು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗ್ಲಿಕ್ಕೆ ಆಗಲ್ಲ. ಅದೇ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರು, ಇಲ್ಲ ಐ ಟಿ ಇಂಜಿನಿಯರ್, ಯಾರು ಬೇಕಾದ್ರೂ ಆಗ್ಬೋದು. ಈವನ್ BCA MCA ಓದಿರೋನು ಆಗ್ಬೋದು, BCom ಓದಿರೋನು ಒಂದು ವಾರ ಕೂತ್ಕೊಂಡು ಪೈಥಾನ್ ಕಲ್ತ್ಕೊಂಡ್ರೆ ಹಿ ಕ್ಯಾನ್ ಆಲ್ಸೋ ಬಿಕಮ್ ಪ್ರೋಗ್ರಾಮರ್, ಗುಡ್ ಪ್ರೋಗ್ರಾಮರ್. ಯಾವುದೋ ಒಂದು ಆರ್ಟಿಕಲ್ ನೋಡ್ತಿದ್ದೆ, BCom ಅನ್ನು ತುಂಬಾ ಚೆನ್ನಾಗಿ ಪ್ರೋಗ್ರಾಮಿಂಗ್ ಮಾಡ್ತಿದ್ದ. ಯಾಕೆಂದ್ರೆ ಅವನಿಗೆ ಲ್ಯಾಬ್ಸ್ ಇರ್ತಾ ಇರಲಿಲ್ಲ, ಮಧ್ಯಾಹ್ನ ಫ್ರೀ ಇರ್ತಿತ್ತು, ಆರಾಮಾಗಿ ಅವನೇ ಕಲ್ತ್ಕೊಂಡ ಆನ್ ಇಸ್ ಓನ್. ದ ಇನ್ಫಾರ್ಮೇಶನ್ ಈಸ್ ಇನ್ ಯುವರ್ ಫಿಂಗರ್ ಟಿಪ್ಸ್. ನಿಮ್ಮ ಮೊಬೈಲು, ಲ್ಯಾಪ್ಟಾಪ್ ಇಟ್ಕೊಂಡ್ರೆ ಸಾಕು, ಏನ್ ಬೇಕಾದ್ರೂ ಕಲಿಬಹುದು. ಈ 2-3 ತಿಂಗಳಲ್ಲೇ ನೀವು ಕಲ್ತಿದ್ರೆ ನಿಮ್ಗೆ ಕಷ್ಟ ಆಗ್ತಿದೆಯಾ ಈಸಿ ಆಗ್ತಿದೆಯಾ ಅಂತ ಗೊತ್ತಾಗೋದು. ಆಮೇಲೆ ಡೋಂಟ್ ಆಲ್ವೇಸ್ ಸೆಲೆಕ್ಟ್ ಈಸಿ ಪಾತ್. ಸರ್ ಇದು ತುಂಬಾ ಈಸಿ ಸರ್, ತುಂಬಾ ಜನ ಕ್ವಶನ್ ಕೇಳ್ತಾರೆ ನನಗೆ, ಎಲೆಕ್ಟ್ರಾನಿಕ್ಸ್ ತುಂಬಾ ಟಫ್ ಅಂತ. ಹೌದಾ ಸರ್ ಅಂತ. ಟಫ್ ಆಗಿದ್ರೆ ಈಜಬೇಕು, ಇದ್ದು ಈಸಿ ಗೆಲ್ಲಬೇಕು, ಈಸಬೇಕು, ಇದ್ದು ಜಯಿಸಬೇಕು. ಎಲ್ಲ ಈಸಿ ಈಸಿ ಈಸಿನೇ ಬಂದ್ರೆ ಇಂಜಿನಿಯರಿಂಗ್ ಯಾಕೆ ಬರ್ತೀರಾ? ನೀವು ಕಷ್ಟ ಕಷ್ಟ ಅನ್ಕೊಂಡ್ರೆ ಇಷ್ಟು ಲಕ್ಷಾಂತರ ಜನ ಇಂಜಿನಿಯರ್ ಬಂದಿದ್ದಾರಲ್ಲ ಹೊರಗಡೆ, ಅವರೆಲ್ಲ ಕಷ್ಟಪಟ್ಟೆ ಬಂದಿದ್ದಾರೆ. ಓದಬೇಕಷ್ಟೇ. ಇಂಜಿನಿಯರಿಂಗ್ ಬಂದ ತಕ್ಷಣ ಓದೋದು ನಿಲ್ಸಿದ್ರೆ ಎಲ್ಲ ಕಷ್ಟ ಆಗ್ಬಿಡುತ್ತೆ. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಸ್ ಅ ಡೈನಮಿಕ್ ಫೀಲ್ಡ್. ಯಾಕೆಂದ್ರೆ ಡೈಲಿ ಚೇಂಜ್ ಆಗುತ್ತೆ. ನಿಮ್ಗೆ ಎಲೆಕ್ಟ್ರಾನಿಕ್ಸ್ ಏನು ಅರ್ಥ ಆಗ್ಲಿಲ್ಲ ಅಂದ್ರೆ ನೀವು ಈಗ ಎಲ್ಲಿ ಕೂತಿದ್ದೀರಾ, ಈಗ ಅಟ್ ಪ್ರೆಸೆಂಟ್ ಸುತ್ತಮುತ್ತ ನೋಡಿ, ಎಷ್ಟೊಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಇರುತ್ತೆ, ಎಷ್ಟೊಂದು ಎಲೆಕ್ಟ್ರಾನಿಕ್ಸ್ ಇರುತ್ತೆ, ಇನ್ಕ್ಲೂಡಿಂಗ್ ಯುವರ್ ಸ್ಮಾರ್ಟ್ ವಾಚು, TV, ಸೆಟಾಪ್ ಬಾಕ್ಸು, ವಾಷಿಂಗ್ ಮಿಷಿನು, ರೆಫ್ರಿಜರೇಟರು, ರಿಮೋಟ್ ಕಂಟ್ರೋಲು, ಇಲ್ಲ ಟಾಯ್ಸ್, ಎಲೆಕ್ಟ್ರಾನಿಕ್ ಟಾಯ್ಸ್ ಇರ್ಬೋದು, ಇಲ್ಲ ಮೆಟ್ರೋ ಟ್ರೈನಲ್ಲಿ ಹೋಗಿ ಎಸ್ಕಲೇಟರ್ ಇರ್ಬೋದು, ಮೆಟ್ರೋದಲ್ಲಿ ಇರ್ಬೋದು, ಎಲ್ಲಿ ನೋಡಿದ್ರು ಸೆನ್ಸರ್ಸ್ ಹಾಕಿದ್ದಾರೆ. ಅಷ್ಟೊಂದು ಎಲೆಕ್ಟ್ರಾನಿಕ್ಸ್ ಇರಬೇಕಾದ್ರೆ ಮತ್ತೆ ಯಾಕೆ ಕ್ವಶನ್ ಕೇಳ್ತಾರೆ, ಎಲೆಕ್ಟ್ರಾನಿಕ್ಸ್ ಸ್ಕೋಪ್ ಇದೆಯಾ ಇಲ್ವಾ, ಎಲೆಕ್ಟ್ರಾನಿಕ್ಸ್ ಬೆಟರ್ ಕಂಪ್ಯೂಟರ್ ಸೈನ್ಸ್ಗಿಂತ ಅಂತ? ಡೈನಮಿಕ್ ಆಗಿ ಚೇಂಜ್ ಆಗ್ತಾನೆ ಇದೆ. ಇಟ್ ಫೋಕಸಸ್ ಆನ್ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್, ಕಮ್ಯುನಿಕೇಶನ್ ನೆಟ್ವರ್ಕ್ಸ್, ಇನ್ಫಾರ್ಮೇಶನ್ ಪ್ರೊಸೆಸಿಂಗ್. ECE ಆಫರ್ಸ್ ಎಕ್ಸ್ಪರ್ಟೈಸ್ ಇನ್ ಹಾರ್ಡ್ವೇರ್, ಟೆಲಿಕಮ್ಯುನಿಕೇಶನ್, ಸಿಗ್ನಲ್ ಪ್ರೊಸೆಸಿಂಗ್. ನಿಮ್ಮ ಮೊಬೈಲಲ್ಲಿ ನೋಡಿ, ಮೊದಲಿನ ಮೊಬೈಲ್ಗೂ ಈಗಿರೋ ಮೊಬೈಲ್ಗೂ ಎಷ್ಟು ಚೇಂಜಸ್ ಆಗ್ತಾ ಇದೆ, ಮುಂದೆನೂ ತುಂಬಾ ಚೇಂಜ್ ಆಗುತ್ತೆ. ಈ ಸಿಗ್ನಲ್ ಪ್ರೊಸೆಸಿಂಗ್ ಅನ್ನೋದೇ ತುಂಬಾ ವಾಸ್ಟ್ ಫೀಲ್ಡ್. ವಿಡಿಯೋ ಸಿಗ್ನಲ್ ಪ್ರೊಸೆಸಿಂಗ್, ಸ್ಪೀಚ್ ಪ್ರೊಸೆಸಿಂಗ್, ಇಮೇಜ್ ಪ್ರೊಸೆಸಿಂಗ್. ಆಮೇಲೆ ಈಗ VLSI ಅನ್ನೋದು ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಈಗ ಇಂಡಿಯಾದಲ್ಲಿ. ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ತುಂಬಾ ಬರ್ತಾ ಇದೆ. ನೀವು ಇಂಜಿನಿಯರಿಂಗ್ ಮುಗಿಸೋಷ್ಟರಲ್ಲಿ VLSI ಜಾಬ್ಸು ತುಂಬಾ ಇರುತ್ತೆ. ಒಂದೊಂದು ಸಬ್ಜೆಕ್ಟ್ ಅಲ್ಲೂ ನಿಮಗೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ನೀವು ಓದು ಒಂದೊಂದು ಸಬ್ಜೆಕ್ಟ್ ಅಲ್ಲೂ ಜಾಬ್ ಆಪರ್ಚುನಿಟೀಸ್ ತುಂಬಾ ಇದೆ. ಬಟ್ ನೀವು ಚೆನ್ನಾಗಿ ಕಲ್ತಿರ್ಬೇಕು, ಸ್ಕಿಲ್ಸ್ ಇರಬೇಕು ನಿಮಗೆ. CSE ಅಲ್ಲಾದ್ರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಕಂಪ್ಯೂಟರ್ ಸಿಸ್ಟಮ್ಸ್. ಮತ್ತೆ ನೋಡಿ, ದ ಚಾಯ್ಸ್ ಬಿಟ್ವೀನ್ ದೆಮ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಇಂಟ್ರೆಸ್ಟ್ ಅಂಡ್ ಕೆರಿಯರ್ ಗೋಲ್ಸ್. ನೀವು ಯಾವ ಕೆರಿಯರ್ ಬಿಲ್ಡ್ ಮಾಡ್ಕೋಬೇಕು, ನಿಮ್ಗೆ ಏನ್ ಇಂಟ್ರೆಸ್ಟ್ ಇದೆ. ಇಂಟ್ರೆಸ್ಟ್ ಇರೋದು ಅಂದ್ರೆ ಅಲ್ಲಿ ಇಲ್ಲಿ ಮಾತಾಡಿದ್ದಲ್ಲ, ನೀವೇನಾದ್ರೂ ಮಾಡಿರ್ಬೇಕು. ಈಗ ಕೂತ್ಕೊಂಡು ಒಂದು 4 ಲೈನ್ ಕೋಡ್ ಬರೆಯೋಕೆ ಟ್ರೈ ಮಾಡಿರ್ಬೇಕು 4 ತಿಂಗಳಲ್ಲಿ. ಆಗ ನಿಮ್ಗೆ ಏನಾದ್ರೂ ಈಸಿ ಅನ್ಸುತ್ತೆ, ಇಲ್ಲಿ ಇಂಟ್ರೆಸ್ಟ್ ಬಂತು, ಮೋಟಿವೇಟ್ ಆಗಿ ಇನ್ನೊಂದೆಷ್ಟೇ ಬರೆಯೋಣ, ಇಲ್ಲ ಇನ್ನೇನಾದ್ರೂ ಅನಲೈಸ್ ಮಾಡೋಣ ಅಂದ್ರೆ ಬಿಕಮ್ ಕಂಪ್ಯೂಟರ್ ಇಂಜಿನಿಯರ್. ಇಲ್ಲ ನಾನು ಸರ್ಕ್ಯೂಟ್ ರಿಗಪ್ ಮಾಡ್ತೀನಿ, ಅನಲೈಸ್ ಮಾಡ್ತೀನಿ, ಈ ತರ ಔಟ್ಪುಟ್ ಬಂತು, ಯಾವ್ದೊಂದು ಟಾಯ್ ಕ್ರಿಯೇಟ್ ಮಾಡಿದೆ, ಯಾವ್ದೊಂದು ಡ್ರೋನ್ ಕ್ರಿಯೇಟ್ ಮಾಡಿದೆ, ಯಾವ್ದೊಂದು ರೋಬೋಟ್ ಕ್ರಿಯೇಟ್ ಮಾಡಿದೆ ಅಂದ್ರೆ ಸೆಲೆಕ್ಟ್ ಎಲೆಕ್ಟ್ರಾನಿಕ್ಸ್. ಯಾವ್ದು ಬೆಸ್ಟ್? ಒಂದು ಎರಡೂ ಬೆಸ್ಟೇ. ದ ಆನ್ಸರ್ ಲೈಸ್ ಇನ್ ಒನ್ಸ್ ವಿಲ್ಲಿಂಗ್ನೆಸ್ ಟು ಅಡಾಪ್ಟ್. ನೀವು ಎಲ್ಲಿಗೆ ಅಡಾಪ್ಟ್ ಆಗ್ತೀರಾ ಅನ್ನೋದು ಗೊತ್ತಾಗುತ್ತೆ. ಯಾರೋ ಒಬ್ರು ಕೇಳ್ತಾರೆ, ಸರ್ ಚಿತ್ರಾನ್ನ ಚೆನ್ನಾಗಿದೆಯಾ, ಪುಳಿಯೋಗರೆ ಚೆನ್ನಾಗಿದೆಯಾ, ಪೊಂಗಲ್ ಚೆನ್ನಾಗಿದೆಯಾ? ಒಬ್ಬೊಬ್ರಿಗೂ ಒಂದೊಂದು ಇಷ್ಟ ಆಗುತ್ತೆ. ಒಬ್ರು ಚಿತ್ರಾನ್ನ, ಒಬ್ರು ಪುಳಿಯೋಗರೆ, ಒಬ್ರು ಪೊಂಗಲ್ ಇಷ್ಟ ಆಗುತ್ತೆ. ನನಗೆ ಪೊಂಗಲ್ ಇಷ್ಟ ಅಂದ್ಬಿಟ್ಟು ಚಿತ್ರಾನ್ನ ಚೆನ್ನಾಗಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಚಿತ್ರಾನ್ನ ತಿನ್ನೋರು ಇದ್ದಾರೆ, ಪುಳಿಯೋಗರೆ ತಿನ್ನೋರು ಇದ್ದಾರೆ, ಪೊಂಗಲ್ಲು ತಿನ್ನೋರು ಇದ್ದಾರೆ. ತುಂಬಾ ಜನ ಕೇಳ್ತಾರೆ, ಸರ್ ಯಾವ್ದು ಬೆಟ್ರು ಸರ್ ಅಂತ. ನನಗೆ ಏನೋ ಇಷ್ಟ, ನನಗೆ ಮಸಾಲೆ ದೋಸೆ ಇಷ್ಟ, ನಿಮ್ಗೆ ಸೆಟ್ ದೋಸೆ ಇರ್ಬೋದು, ಇನ್ನೊಬ್ರಿಗೆ ಆನಿಯನ್ ದೋಸೆ ಇರ್ಬೋದು. ಸೊ ನಾನು ಹೇಳಿದ ಬ್ರಾಂಚ್ಗೆ ನೀವು ಸೇರ್ಕೊಳಕ್ಕಾಗಲ್ಲ, ನಾನು ಹೇಳಿದ ಕೋರ್ಸ್ ನೀವು ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಕೇಳ್ತೀನಿ, ನಿನ್ಗೆ ಯಾವ್ದಪ್ಪ ಸ್ಪೋರ್ಟ್ಸ್ ಇಷ್ಟ ಅಂತ. ಕ್ರಿಕೆಟ್ ಅಂತೀರಾ. ನೀನು ಖೋಖೋ ಯಾಕೆ ಇಷ್ಟ ಇಲ್ಲ ಅಂದ್ರೆ, ಒಬ್ರು ಖೋಖೋ ಇಷ್ಟ ಇರುತ್ತೆ, ಒಬ್ರು ಕಬಡ್ಡಿ ಇಷ್ಟ ಇರುತ್ತೆ, ಒಬ್ರಿಗೆ ವಾಲಿಬಾಲ್ ಇಷ್ಟ ಇರುತ್ತೆ, ಕೆಲವು ಫುಟ್ಬಾಲ್ ಇಷ್ಟ ಇರುತ್ತೆ. ನೀವು ಫುಟ್ಬಾಲ್ ಆಡೋದನ್ನ ಬಲವಂತವಾಗಿ ಕ್ರಿಕೆಟ್ ಆಡೋಕೆ ಹೋಗು ಅಂದ್ರೆ ಅವ್ನು ಕ್ರಿಕೆಟ್ ಅಲ್ಲಿ ಫೇಲ್ ಆಗ್ಬಿಡ್ತಾನೆ. ಕ್ರಿಕೆಟ್ ಅನ್ನ ಕರ್ಕೊಂಡು ಹೋಗ್ಬಿಟ್ಟು ಖೋಖೋ ಆಡು ಅಂದ್ರೆ ಅವನು ಅಲ್ಲಿ ಫೇಲ್ ಆಗ್ತಾನೆ. ಸೊ ನಿಮ್ಮ ಸ್ಟ್ರೆಂತ್ ನೋಡ್ಕೊಳ್ಳಿ. ನೀವು ಫಿಶ್ ಹಿಡ್ಕೊಂಡ್ಬಂದು ಫ್ಲೈ ಮಾಡು, ಹಾರಾಡು ಪಕ್ಷಿ ತರ ಅಂತ ಹೇಳಕ್ಕಾಗಲ್ಲ, ಪಾಪ ಅದು ಸೋತ್ಬಿಡುತ್ತೆ. ಬರ್ಡ್ ತಗೊಂಡು ನೀರಲ್ಲಿ ಮುಳುಗಿಸ್ಬಿಟ್ಟು ನೀನು ಈಜು ಕಾಂಪಿಟೇಷನ್ ವಿತ್ ಫಿಶ್ ಇಡ್ತೀನಿ, ನಿನಗೆ ಫಿಶ್ ಜೊತೆ ಕಾಂಪಿಟೇಷನ್ ಅಂದ್ರೆ ತಪ್ಪಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತ ಯಾವುದೂ ಇಲ್ಲ, ಎಲ್ಲ ಒಳ್ಳೆ ಇದೆ. ನೀವು ಓದಬೇಕು ಅಷ್ಟೇ. ಸೊ ಎಲ್ಲ ಬೆಟರು, ಎಲ್ಲ ಬ್ರಾಂಚಸ್ಸು ಬೆಟರು. ಮೆಕ್ಯಾನಿಕಲ್ಲು, ಸಿವಿಲು, IIT ಚೆನ್ನೈ, IIT ಮೆಡ್ರಾಸ್ ಅಲ್ಲಿ ನೋಡಿ ಮೆಕ್ಯಾನಿಕಲ್ ತುಂಬಾ ಡಿಮಾಂಡ್ ಇದೆ. RV, BMS, ರಾಮಯ್ಯದೆಲ್ಲ ಕಟ್ ಆಫ್ ನೋಡಿ ಮೆಕ್ಯಾನಿಕಲ್ ಸಿವಿಲ್ದು ಹೇಗಿದೆಯೋ. ಅದು ಬಿಟ್ಟು ಸಿವಿಲ್ ಸ್ಕೋಪ್ ಇಲ್ಲ, ಮೆಕ್ಯಾನಿಕಲ್ ಸ್ಕೋಪ್ ಇಲ್ಲ, ಹಾಗೆ ಹೀಗೆ ಅಂತಲ್ಲ. ನಾವು ಅದಕ್ಕೆ ಬೆಟರ್ ಆಗಬೇಕಾಗತ್ತೆ. ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಏನ್ ಮಾಡ್ತೀರಾ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕಲಿತೀರಾ, C++, ಜಾವಾ, ಪೈಥಾನು, ಇನ್ನು ಮುಂದೆ ಯಾವ್ಯಾವುದೋ ಬರುತ್ತೆ ಅದೆಲ್ಲ.
algorithms, data structures, operating systems, computer networks, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್, ಕಂಪ್ಯೂಟರ್ ವಿಷನ್, ಅದರ್ ಎಮರ್ಜಿಂಗ್ ಟೆಕ್ನಾಲಜೀಸ್. ಈಗ ತುಂಬ ಎಮರ್ಜಿಂಗ್ ಟೆಕ್ನಾಲಜೀಸ್ ಬರ್ತಾ ಇರುತ್ತೆ, ಒಂದೊಂದು ದಿನಕ್ಕೆ ಒಂದೊಂದು ಬರ್ತಾ ಇರುತ್ತೆ. ಸೊ ಇದು ಲೈಫ್ ಲಾಂಗ್ ಲರ್ನಿಂಗ್, ಡೈಲಿ ಕಲಿಬೇಕಾಗುತ್ತೆ. 4 ವರ್ಷ ಕಲಿತ ತಕ್ಷಣ ನೀವು ಇಂಜಿನಿಯರ್ ಆದರೆ ಆಮೇಲೆ ಏನು ಕಲಿಯಲ್ಲ ಅಂದರೆ ಆಗೋದಿಲ್ಲ. ಎಲ್ಲಿ ವರ್ಕ್ ಮಾಡ್ಬೋದು ನೀವು? IT ಯಲ್ಲಿ, ಸಾಫ್ಟ್ವೇರ್ ಡೆವಲಪ್ಮೆಂಟಲ್ಲಿ, ವೆಬ್ ಡೆವಲಪ್ಮೆಂಟಲ್ಲಿ, ಗೇಮ್ ಡೆವಲಪ್ಮೆಂಟಲ್ಲಿ, ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ ಅಂತಿದೆ. ಅಲ್ಲಿ ಹೋದರೆ ನಿಮ್ಗೆ ಗೇಮ್ ಡೆವಲಪ್ಮೆಂಟಲ್ಲಿ ಸೈಬರ್ ಸೆಕ್ಯೂರಿಟಿ ಬ್ರಾಂಚ್ ಇದೆ, IoT ಇದೆ, ಬ್ಲಾಕ್ ಚೈನ್ ಇದೆ. ಎಲೆಕ್ಟ್ರಾನಿಕ್ಸ್ ಆದರೆ ಡಿಸೈನ್, ಡೆವಲಪ್ಮೆಂಟ್, ಮೇಂಟೆನೆನ್ಸ್ ಆಫ್ ಎಲೆಕ್ಟ್ರಾನಿಕ್ ಡಿವೈಸಸ್, ಸರ್ಕ್ಯೂಟ್ ಸಿಸ್ಟಮ್ಸ್, ಅನಲಾಗ್ ಅಂಡ್ ಡಿಜಿಟಲ್ ಸರ್ಕ್ಯೂಟ್, ಸಿಗ್ನಲ್ ಪ್ರೊಸೆಸಿಂಗ್, ಕಮ್ಯುನಿಕೇಶನ್ ಸಿಸ್ಟಮ್ಸ್, ಕಂಟ್ರೋಲ್ ಸಿಸ್ಟಮ್ಸ್, VLSI ಸೇರಿಸ್ಕೊಳ್ಳಿ ಇದ್ರ ಜೊತೆಗೆ. ಕೆಲವು ಫೀಲ್ಡಲ್ಲಿ ಎರಡು ಓವರ್ಲ್ಯಾಪ್ ಆಗುತ್ತೆ, ಕಂಪ್ಯೂಟರ್ ಸೈನ್ಸು ಎಲೆಕ್ಟ್ರಾನಿಕ್ಸ್. ಎಲ್ಲಿ? VLSI ಎಂಬೆಡೆಡ್ ಸಿಸ್ಟಮ್, VLSI ಪ್ಯೂರ್ ಎಲೆಕ್ಟ್ರಾನಿಕ್ಸ್, ಬಟ್ ಎಂಬೆಡೆಡ್ ಸಿಸ್ಟಮ್ಸ್ ತುಂಬ ಸ್ಕೋಪ್ ಇದೆ. ಗೂಗಲ್ ಮಾಡಿ ನೋಡಿ ಒಂದು ಕಂಪ್ನಿ ಹೆಸರು ಹೇಳ್ತೀನಿ ಬೇಕಾದ್ರೆ, ಆಮ್ ಅಂತ. ಅದು ಆಮ್ ಯೂನಿವರ್ಸಿಟಿ ಅಂತಲೇ ಇದೆ. ನೋಡಿ ಏನೇನಿದೆ, ಮೈಕ್ರೋ ಕಂಟ್ರೋಲ್ಸ್ ಅಂತ ಗೂಗಲ್ ಮಾಡಿ ನೋಡಿ. ಈ ರೋಬೋಟಿಕ್ಸಲ್ಲಿ ಕಂಪ್ಯೂಟರ್ ಸೈನ್ಸು ಬೇಕು, ಎಲೆಕ್ಟ್ರಾನಿಕ್ಸ್ ಬೇಕು. ಕಂಟ್ರೋಲ್ ಸಿಸ್ಟಮ್ಸಲ್ಲಿ ಕಂಪ್ಯೂಟರ್ ಸೈನ್ಸ್ ಬೇಕು, ಎಲೆಕ್ಟ್ರಾನಿಕ್ಸ್ ಬೇಕು. ನೀವು ಒಂದು ಕೋಡ್ ಬರೀತೀರಾ, ಟು ಕಂಟ್ರೋಲ್ ಸಮ್ ಮೋಟರ್, ಟು ಕಂಟ್ರೋಲ್ ಸಮ್ ಬಾಯ್ಲರ್, ಟು ಕಂಟ್ರೋಲ್ ಸಮಥಿಂಗ್ ಬರೀತೀರಾ. ಸೊ ಅದು ಕಂಟ್ರೋಲ್ ಸಿಸ್ಟಮ್ಸ್ ಪ್ರೋಗ್ರಾಮ್ ಬರೀಬೇಕಾದ್ರೆ ನಿಮಗೆ ಬೇರೆ ಬ್ರಾಂಚೂ ಅರ್ಥ ಆಗಿರ್ಬೇಕು. ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ ಬರೀ ಕೋಡಿಂಗ್ ಬಂದರೆ ಗೊತ್ತಾಗಲ್ಲ, ಕ್ಲೈಂಟ್ ಹೇಳಿದ್ದು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಫ್ಯೂಚರ್ ಸ್ಕೋಪು ಎರಡಕ್ಕೂ ಇದೆ, ECEಗೂ ಇದೆ, ಕಂಪ್ಯೂಟರ್ ಸೈನ್ಸ್ಗೂ ಇದೆ. ಈಗಂತೂ ಎಮರ್ಜಿಂಗ್ ಅಂದರೆ IoT, ಆಟೋನಮಸ್ ವೆಹಿಕಲ್ಸ್, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್, UAV ಅಂತೀವಿ, ಸ್ಮಾರ್ಟ್ ಟೆಕ್ನಾಲಜೀಸ್, ಟೆಲಿಕಮ್ಯುನಿಕೇಷನು, ಏರೋಸ್ಪೇಸು, ಹೆಲ್ತ್ ಕೇರು, ರೋಬೋಟಿಕ್ಸ್, ಇಲ್ಲೆಲ್ಲ ಎಲೆಕ್ಟ್ರಾನಿಕ್ಸ್ ಬರುತ್ತೆ. ಟೆಲಿಕಾಮ್, ನಿಮ್ಮ ಮೊಬೈಲು, ಏರೋಸ್ಪೇಸ್ ಇಂಜಿನಿಯರಿಂಗಲ್ಲಿ, ಈ ಫ್ಲೈಟ್ಸಲ್ಲಿ ಇದರಲ್ಲೆಲ್ಲ ನೋಡಿ ಬರೀ ಸೆನ್ಸರ್ಸ್ ಇರುತ್ತೆ. ಹೆಲ್ತ್ ಕೇರು, ಒಂದು ಹಾಸ್ಪಿಟಲ್ ಸುತ್ತಮುತ್ತ ಸುಮ್ಮನೆ ನೋಡಿ, ಹಾಸ್ಪಿಟಲ್ ಒಳಗಡೆ ಹೋಗಿ ICU ಆಗಲಿ ಇಲ್ಲ ವಾರ್ಡಲ್ಲಾಗಲಿ ಎಲ್ಲ ಕಡೆಯೂ ಎಲೆಕ್ಟ್ರಾನಿಕ್ಸ್ ಇರುತ್ತೆ. ರೋಬೋಟಿಕ್ಸ್, ಈಗ ರೋಬೋಟಿಕ್ಸ್ ಸರ್ಜರೀಸೇ ಬರ್ತಾ ಇದೆ. ಕಂಪ್ಯೂಟರ್ ಸೈನ್ಸಲ್ಲಿ AI, ML, ಬಿಗ್ ಡೇಟಾ ಅನಾಲಿಟಿಕ್ಸು, ಕಾಮರ್ಸು, ಸೈಬರ್ ಸೆಕ್ಯೂರಿಟಿ, ಸ್ಯಾಲ್ರಿ, ಇದ್ರ ಬಗ್ಗೆ ಮಾತಾಡೋ ಹಾಗೆಲ್ಲ ಎಲ್ರಿಗೂ ಗೊತ್ತು. ವೆರಿ ಹ್ಯಾಂಡ್ಸಮ್ ಸ್ಯಾಲ್ರೀಸ್ ಇನ್ ಕಂಪ್ಯೂಟರ್ ಸೈನ್ಸ್. ಒಂದು ಆವ್ರೇಜ್ ಸ್ಯಾಲ್ರಿ CCE. ECEಯಲ್ಲಿ ಕೆಲಸ ತಗೊಳ್ಳೋದು ಕಷ್ಟ, ಕಳ್ಕೊಳ್ಳೋದು ಕಷ್ಟ. ಕಳ್ಕೊಳ್ಳೋಕ್ಕಾಗದೇ ಇಲ್ಲ ECEಯಲ್ಲಿ, ನಿಮ್ಗೆ ಏನಾದ್ರು ನಾಲೆಡ್ಜ್ ಇತ್ತು ಅಂದರೆ. ಕಂಪ್ಯೂಟರ್ ಸೈನ್ಸಲ್ಲಿ ಕೆಲಸ ತಗೊಳ್ಳೋದು ಈಸಿ. ರಿಸೆಷನ್ ಬಂದಾಗ ಕಂಪ್ನಿಯವರು ಸಾವಿರಾರು ಲಕ್ಷಾಂತರ ಜನರನ್ನು ತೆಗೆದು ಬಿಡ್ತಾರೆ ರಿಸೆಷನ್ ಅಂತ. ಸೊ ಕೆಲಸ ಕಳ್ಕೊಳ್ಳೋದು ಈಸಿ, ಪಡ್ಕೊಳ್ಳೋದು ಈಸಿ, ರಿಟೈನ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಹೋದರೆ ಹೋಲ್ಸೇಲಾಗೆಲ್ಲ ತೆಗೆದುಬಿಡ್ತಾರೆ. ಸೊ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಇದೆ ECSಲ್ಲಿ. ECEಯಲ್ಲಿ ನಿಮ್ಗೆ ನಾಲೆಡ್ಜ್ ಇರಬೇಕು, ಸ್ಕಿಲ್ಸ್ ಇದ್ದರೆ ಖಂಡಿತ ಸಿಗುತ್ತೆ. ಸಿಕ್ಕ ಮೇಲೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗಬಹುದು. ಈಸ್ ECE ಬೆಟರ್ ದ್ಯಾನ್ CSE? ಇಲ್ಲಿ ಯಾವುದು ಬೆಟರು ಬೆಸ್ಟು ಅಂತ ಯಾವುದು ಇಲ್ಲ. ಆಗಲೇ ಹೇಳಿದ್ನಲ್ಲ, ಚಿತ್ರಾನ್ನ ಬೆಟರಾ, ಪುಳಿಯೋಗರೆ ಬೆಟರಾ, ಪೊಂಗಲ್ ಬೆಟರಾ? ಎಲ್ಲ ಬೆಟರ್, ಎಲ್ಲ ಚೆನ್ನಾಗೇ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ? ತಮಿಳ್ನಾಡಲ್ಲಿ ಕೇಳಿ, ಬೆಳಿಗ್ಗೆ ಇದ್ರೆ ಅವ್ರು ಪೊಂಗಲ್ ತಿಂತಾ ಇರ್ತಾರೆ, ಇಡ್ಲಿ ಸಾಂಬಾರು ತಿಂತಿರ್ತಾರೆ. ಇನ್ನೊಂದು ಕಡೆ ಹೋಗಿ ನಾರ್ತ್ ಇಂಡಿಯಾದಲ್ಲಿ ಆಲೂ ಪರೋಟ ತಿಂತಿರ್ತಾರೆ, ಅವ್ರಿಗೆ ಅದು ಚೆನ್ನಾಗಿರುತ್ತೆ. ಯಾವುದು ಕೆಟ್ಟದ್ದು ಅನ್ನೋದು ಯಾವುದು ಇರೋದಿಲ್ಲ. ಸೊ ಬೋತ್ ಆರ್ ಬೆಟರ್. ವಿ ಶುಡ್ ಬಿಕಮ್ ಬೆಸ್ಟ್ ಫಾರ್ ದಟ್ ಬ್ರಾಂಚ್, ವಿಚ್ ಎವರ್ ಬ್ರಾಂಚ್ ಯು ಆರ್ ಗೋಯಿಂಗ್ ಟು ಸೆಲೆಕ್ಟ್. ಸ್ಕೋಪ್ ಅಂಡ್ ಸ್ಪೆಷಲೈಸೇಷನ್, ಎಲ್ಲದಕ್ಕೂ ಸ್ಕೋಪ್ ಇರುತ್ತೆ. ಫಸ್ಟು ನಾವು ಅದಕ್ಕೆ ರೆಡಿ ಆಗಿ. ಜಾಬ್ ಆಪರ್ಚುನಿಟೀಸ್ ಎರಡರಲ್ಲೂ ಜಾಸ್ತಿ ಇದೆ, ECEಯಲ್ಲೂ ಇದೆ, ಕಂಪ್ಯೂಟರ್ ಸೈನ್ಸಲ್ಲೂ ಇದೆ. ಬಟ್ it depends on your personal interest and what are the skills that you are going to earn. ಇಂಜಿನಿಯರಿಂಗ್ ಸೇರ್ಕೊಂಡ ತಕ್ಷಣ ಅಟ್ಲೀಸ್ಟ್ ಇಷ್ಟು ದಿನ ಏನೂ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಯಾವುದಾದ್ರು ಆನ್ಲೈನ್ ಕೋರ್ಸಸ್ ಮಾಡಿ, ನಿಮ್ಗೆ ಇಂಟ್ರೆಸ್ಟ್ ಇರೋ ಆನ್ಲೈನ್ ಕೋರ್ಸಸ್ ಮಾಡಿ. ಸ್ವಯಂ, NPTEL, ಕೋರ್ಸೆರಾ ಅಂತಿದೆ. ಇನ್ನೋವೇಟಿವ್ ಪ್ರಾಜೆಕ್ಟ್ಸ್ ಮಾಡಿ. ಸುಮ್ಮನೆ ಕಾಲೇಜಲ್ಲಿ ಹೋಗೋದು, ಕೂತ್ಕೊಳ್ಳೋದು, ಎದ್ದು ಬರೋದಲ್ಲ. ಒಳ್ಳೆ ಫ್ರೆಂಡ್ಸ್ ಗ್ರೂಪ್ ಮಾಡ್ಕೊಂಡು, ಟೀಚರ್ ಹೇಳಬೇಕಾಗಿಲ್ಲ, ನಿಮಗೆ ಡೂ ಇಟ್ ಯುವರ್ ಸೆಲ್ಫ್ ಅಂತ ಗೂಗಲ್ ಮಾಡಿ, ತುಂಬ ಪ್ರಾಜೆಕ್ಟ್ಸ್ ಸಿಗುತ್ತೆ. ನೀವೇ ಒಂದಷ್ಟು ಪ್ರಾಜೆಕ್ಟ್ ಮಾಡಿ. ಬೆಂಗಳೂರಲ್ಲಿ SP ರೋಡ್ ಅಂತಿದೆ, ಸಾದರ್ ಪಟ್ರಪ್ಪ ರೋಡ್ ಅಂತ, ಹೋಗಿ ನಿಮಗೆ ಕಿಟ್ಟೇ ಸಿಗುತ್ತೆ. ಸ್ಕೂಲ್ ಹುಡುಗರೇ ಮಾಡ್ತಿದ್ದಾರೆ, ನೀವು ಮಾಡೋಕ್ಕಾಗೋದಿಲ್ವಾ? ನೀವೇನಾದ್ರು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಬೇಕು ಅಂತಿದ್ರೆ ಆ್ಯಪ್ಸ್ ಡೆವಲಪ್ ಮಾಡಿ. ಸ್ಕೂಲ್ ಸ್ಟೂಡೆಂಟ್ಸೇ ಆ್ಯಪ್ಸ್ ಡೆವಲಪ್ ಮಾಡ್ತಾ ಇದ್ದಾರೆ. ಕೊಲಾಬ್ರೇಷನ್ ಆ್ಯಂಡ್ ಇಂಟರ್ ಡಿಸಿಪ್ಲಿನರಿ ವರ್ಕ್, ಈಗೆಲ್ಲ ಇಂಟರ್ ಡಿಸಿಪ್ಲಿನರಿ ಆಗಿಬಿಟ್ಟಿದೆ. ಒಂದು ಪ್ರಾಜೆಕ್ಟ್ ಮಾಡಬೇಕು, ಒಂದು ISRO ಒಂದು ಸ್ಯಾಟಲೈಟ್ ಲಾಂಚ್ ಮಾಡ್ತಾರೆ ಅಂದರೆ ಮೆಕ್ಯಾನಿಕಲ್ ಅವರು ಇರ್ತಾರೆ, ಅದರಲ್ಲಿ ಎಲೆಕ್ಟ್ರಿಕಲ್ಲು, ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರ್ ಸೈನ್ಸವರು ಎಲ್ಲರೂ ಇರಬೇಕು. ಎಲ್ಲ ಕೊಲಾಬ್ರೇಟಿವ್ ಆಗಿ ಕೆಲಸ ಮಾಡಬೇಕು. ಹಾಗಾಗಿ ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿದ್ರು ಸ್ಟಾರ್ಟ್ ಡೂಯಿಂಗ್ ಯುವರ್ ಪ್ರಾಜೆಕ್ಟ್ಸ್, ಇಂಟರ್ ಡಿಸಿಪ್ಲಿನರಿ ಪ್ರಾಜೆಕ್ಟ್, ಬೇರೆ ಬ್ರಾಂಚ್ ಅವ್ರ ಜೊತೆ ಸೇರಿಕೊಂಡು ಮಾಡಿ. ದೇರ್ ಇಸ್ ನೋ ಡೆಫಿನೇಟಿವ್ ಆನ್ಸರ್ಸ್ ಟು ವೆದರ್ ECE ಈಸ್ ಬೆಟರ್ ದ್ಯಾನ್ CSE ಆರ್ ವೈಸ್ ವರ್ಸಾ. ಇದಕ್ಕೆ ಯಾವುದು ಎಕ್ಸಾಕ್ಟ್ ಆನ್ಸರ್ ಅಂತಿಲ್ಲ, ಅವರವರ ಅಭಿಪ್ರಾಯ ಅಷ್ಟೇ. ಅವರವರ ಭಾವಕ್ಕೆ, ಭಕುತಿಗೆ ಕಂಪ್ಯೂಟರ್ ಸೈನ್ಸ್ ಚೆನ್ನಾಗಿದೆ, ECE ಚೆನ್ನಾಗಿದೆ, IS ಚೆನ್ನಾಗಿದೆ, NML ಚೆನ್ನಾಗಿದೆ, ಡೇಟಾ ಸೈನ್ಸ್ ಚೆನ್ನಾಗಿದೆ, ಇನ್ನೊಂದು ಚೆನ್ನಾಗಿದೆ, ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯುವರ್ ಪ್ಯಾಷನ್, ಯುವರ್ ಡೆಡಿಕೇಶನ್ ಆ್ಯಂಡ್ ಯುವರ್ ಡಿಟರ್ಮಿನೇಷನ್.
ಸೊ ಎರಡೂ ಬ್ರ್ಯಾಂಚು ಚೆನ್ನಾಗಿದೆ, ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ಈಗ ಪ್ರಯಾರಿಟಿ ಕೊಡಬೇಕಾದ್ರೆ ಕರೆಕ್ಟಾಗಿ ಪ್ರಯಾರಿಟಿ ಕೊಡಿ. ಬಟ್ ಓನ್ಲಿ ಒನ್ ಮಂತ್ರ ಫಾರ್ ಸಕ್ಸಸ್ ಇನ್ ಯುವರ್ ಇಂಜಿನಿಯರಿಂಗ್ ಇಸ್ ಪ್ರಾಕ್ಟೀಸ್, ಪ್ರಾಕ್ಟೀಸ್, ಪ್ರಾಕ್ಟೀಸ್. ಅಷ್ಟೇ. ಪ್ರಾಕ್ಟೀಸ್, ಪ್ರಾಕ್ಟೀಸ್, ಪ್ರಾಕ್ಟೀಸ್. ಬರೀ ಲಾಯರೇ ಪ್ರಾಕ್ಟೀಸ್ ಮಾಡಬೇಕು ಅಂತಿಲ್ಲ, ಬರೀ ಡಾಕ್ಟರ್ ಪ್ರಾಕ್ಟೀಸ್ ಮಾಡಬೇಕು ಅಂತಿಲ್ಲ. ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಅಷ್ಟೇ ಪ್ರಾಕ್ಟೀಸ್, ಪ್ರಾಕ್ಟೀಸ್, ಪ್ರಾಕ್ಟೀಸ್. ನಿಮ್ಗೆ ಎಷ್ಟೇ ಬುದ್ಧಿ ಇರಲಿ, ನೀವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಡೆಫಿನೆಟ್ಲಿ ಫೇಲ್ ಆಗ್ತೀರಾ. ಸಬ್ಜೆಕ್ಟಲ್ಲ, ನಿಮ್ಮ ಪ್ರೊಫೆಷನಲ್ಲಿ. ನಿಮಗೆ ಬುದ್ಧಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಹಾರ್ಡ್ ವರ್ಕರು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಬಿಕಮ್ ಎ ಸಕ್ಸಸ್ಫುಲ್ ಇಂಜಿನಿಯರ್. ಗ್ರ್ಯಾಜುಯೇಟ್ ಆಗೋದೇ ಬೇರೆ, ಇಂಜಿನಿಯರ್ ಆಗೋದೇ ಬೇರೆ. ಗ್ರ್ಯಾಜುಯೇಟ್ ಅಂದರೆ ಎಲ್ಲ ಸಬ್ಜೆಕ್ಟ್ ಪಾಸ್ ಮಾಡ್ತೀರಾ, ಒಳ್ಳೆ CGPA ಇಟ್ಕೋತೀರಾ, ವಿಲ್ ಬಿಕಮ್ ಗ್ರ್ಯಾಜುಯೇಟ್. ಇಂಜಿನಿಯರ್ ಆಗಬೇಕು ಅಂದರೆ ಇಟ್ ಈಸ್ ಅನ್ ಆ್ಯಟಿಟ್ಯೂಡ್. ಹೇಳಿದ್ನಲ್ಲ, ಅಡಿಷನಲ್ ಆಗಿ ಏನಾದರೂ ಮಾಡಬೇಕು, ನೀವು ಅಡಿಷನಲ್ ಸ್ಕಿಲ್ಸ್ ಪಡ್ಕೋಬೇಕು 4 ವರ್ಷದಲ್ಲಿ. ದೆನ್ ಯು ವಿಲ್ ಬಿಕಮ್ ಎ ಗುಡ್ ಇಂಜಿನಿಯರ್. ಹೋಪ್ everyone will become good engineers. All the best for your second extended round counseling. Thank you.